ಮೇಲಕ್ಕೆ ಹೋಗಿ ನಿಮ್ಗೆಲ್ಲ ಕೆರೆ ದಬಾಕ್ ಬಿಡ್ತಾಳೆ, ಆಮೇಲೆ ಗೊತ್ತಾಗುತ್ತೆ ಅವ್ರು ನಿಮಗೆ ನಾನೇ ಬೇಕಾಗಿರೋದು, ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಈಗ ರೆಸ್ಟ್ ಮಾಡಿ. ವಂಶಿ, ಇಂಥ ಟೈಮು ಲೈಫಲ್ಲಿ ಮತ್ತೆ ಸಿಗಲ್ಲ, ಎಂಜಾಯ್ ಮಾಡಿ. ಎಷ್ಟು ಹೇಳಿದ್ರು ನೀನ್ ಅವಳ ಸಪೋರ್ಟೆ. ನಿಮ್ ಫೋನ್ ಇಡು, ಮಾತಾಡಲೇವೆ. ಏನ್ ಮುಖ ನೋಡ್ತಿದ್ಯಾ? ಹೇಳಿದ್ರು ತಾನೆ ನನ್ ಜೊತೆ ಇದ್ರೆ ಸೇಫ್ ಆಗಿರ್ತೀರಂತ, ಅದ್ಯಾಕ್ ಗುರ್ರ ಅಂತ ಇದೀರಾ? ನಿನ್ ಜೊತೆ ಬಂದು ಎಲ್ಲಿ ಇರೋದು? ಸೇಫ್ ಅಂದ್ರೆ ಸೇಫ್. ಕೊಳ್ಳೋಗಿದ್ ಗುರು ಹುಡ್ಕೊಂಡ್ ಬಂದಿದ್ದಕ್ಕೆ ನಾನ್ ಅನ್ಸ್ಕೋಬೇಕು. ನಿತಿ ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾನೆ? ಲೌಡ್ ಸ್ಪೀಕರ್ ಆನ್ ಮಾಡಿ ಮಾವ. ಹೇಳ್ ನೀತಿ. ಕುಮ್ಮಿ, ಸ್ವಾತಿ ಮತ್ತೆ ವಂಶಿ ಎಲ್ಲೋಗಿದಾರೆ ಅಂತ ನಿಮ್ಗೇನಾದ್ರೂ ಗೊತ್ತೇನಾ? ಸ್ವಾತಿನ? ಇಲ್ಲ ಮಗ, ಗೊತ್ತಿಲ್ಲ. ಯಾಕೆ? ಇಬ್ರು ವನದೇವಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋದವರು ಕಾಡಲ್ಲೆಲ್ಲೋ ಮಿಸ್ ಆಗಿದ್ದಾರೆ ಅಂತ ಅಜ್ಜಿ ತಾತ ಹೇಳ್ತಾ ಇದ್ರು ಕಣ. ಮಗ, ನಿಜಾನೇನೋ? ಮತ್ತೆ ಅವ್ರನ್ನ ಹೇಗ ಹುಡ್ಕೋದು? ನನಗೂ ಅದೇ ಟೆನ್ಷನ್ ಆಗ್ತಿದೆ ಕಣ. ಇರು, ನಾನು ಬೇರೆ ಕಡೆ ವಿಚಾರಿಸ್ಬಿಟ್ಟು ಏನಾಯ್ತು ಅಂತ ಹೇಳ್ತೀನಿ. ಸ್ವಾತಿ ಅವ್ರು ನಿನ್ಗೇನಾದ್ರೂ ಫೋನ್ ಮಾಡಿದ್ರೆ ನನಗೆ ಇಮಿಡಿಯೇಟ್ ಫೋನ್ ಮಾಡು. ಸರಿ ಮಗ, ಹೇಳ್ತೀನಿ. ಅಮ್ಮ, ಸ್ವಾತಿನೂ ವಂಶಿನೂ ಕಾಡಲ್ಲಿರೋ ದೇವಸ್ಥಾನಕ್ಕೆ ಯಾಕೆ ಕಳಿಸ್ತೆ? ವಂಶಿಗೆ ಕಾಡಿನ ದಾರಿ ಕಷ್ಟ ಆಗತ್ತೆ ಅಂತ ನಿನ್ಗೆ ಗೊತ್ತಾಗ್ಲಿಲ್ವಾ? ನೀನ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ ನಿತಿನ್? ಸ್ವಾತಿ ಸೇಫ್ ಆಗೇ ಇದ್ದಾಳೆ, ಅಮ್ಮಂಗ್ ಕಾಲ್ ಮಾಡಿದ್ಲು. ಹೌದಾ? ಹುಷಾರಾಗಿದ್ದಾರೆ ಅಂತ. ಎಷ್ಟೊತ್ತಿಗೆ ಬರ್ತಾರಂತೆ? ಈ ಕಾಳಜಿ ಪ್ರೀತಿ ಎಲ್ಲ ನಿಮ್ಮ ಅಮ್ಮನ ಮೇಲೂ ಸ್ವಲ್ಪ ಇದ್ದಿದ್ರೆ ತುಂಬಾ ಖುಷಿ ಆಗ್ತಿತ್ತು. ಆದ್ರೆ ನನ್ ದುರಾದೃಷ್ಟ ನೋಡು, ನನ್ನ ಮಗನ ಪ್ರೀತಿ ನಾನ್ ಪಡ್ಕೊಳ್ಳೋದಕ್ಕೆ ಹೋರಾಡೋ ತರ ಆಗಿದೆ. ಅಮ್ಮ, ಸ್ವಾತಿ ಮತ್ತೆ ವಂಶಿ ಕಾಡಲ್ಲಿ ಮಿಸ್ ಆಗಿರ ಅಂತ ಎಲ್ಲರೂ ಟೆನ್ಷನ್ ಆಗಿದ್ದಾರೆ. ನಿನಗಿದೆಲ್ಲ ನೆನಪಾಗ್ತಿದ್ಯಾ? ಇದನ್ನೆಲ್ಲ ಆಮೇಲೆ ಮಾತಾಡೋಣಂತೆ. ಮೊದ್ಲು ವಂಶಿ ಹೇಗಿದಾರಂತ ಹೇಳು. ವಂಶಿ ಬಗ್ಗೆ ಹೇಳು ಅಂತ ಯಾಕೆ ಕೇಳ್ತಿದ್ಯಾ? ಸ್ವಾತಿ ಸೇಫ್ ಆಗಿದ್ದಾಳಾ ಇಲ್ವಾ ಅಂತ ನೇರವಾಗಿ ಕೇಳು, ಪರವಾಗಿಲ್ಲ. ಇವಾಗೇನು ನೀನ್ ಹೇಳ್ತೀವ ಅಥವಾ ನನ್ನ ತಾತನ ಹತ್ರ ಕೇಳ್ತೀನಿ ಬಿಡು. ಬೇಡ, ನಾನೇ ಹೇಳ್ತೀನಿರು. ಅವರು ಕಾಡಿನ ಜನರ ಜೊತೆ ಇದಾರಂತೆ, ಅವ್ರ ಮನೆಗ್ ಹೋಗಿದ್ದಾರೆ, ನಾಳೆ ಬೆಳಗ್ಗೆ ಬಂದ್ಬಿಡ್ತಾರೆ. ಅಲ್ಲ ಕಣೋ, ಟೆನ್ಷನ್ ಮಾಡ್ಕೊಂಬೇಡ, ಅವ್ರು ಬರ್ತಾರೆ ಅಂತ ನಾನ್ ನಿನ್ಗಾಗ್ಲೇ ಹೇಳಿದ್ದೆ ತಾನೆ. ಆಯ್ತ್ ಬಿಡಪ್ಪ, ನೀನ್ ನನ್ ಮಾತು ಎಲ್ ಕೇಳ್ತೀಯಾ? ಕುಮಾರಂಗೆ ಸ್ವಾತಿ ಅವರು ಸೇಫ್ ಆಗಿದ್ದಾರೆ ಅಂತ ಹೇಳ್ಬೇಕು. ಬನ್ನಿ. ಮಾಡಿ ದೇವತೆ ತುಂಬಾ ಶಕ್ತಿ ಅಂತವಳು. ನೀವು ಹೊಸ್ತಾಗೆ ಮದುವೆ ಆಗಿದೆ ಅನ್ಸುತ್ತೆ. ಬನ್ನಿ, ನೀವು ತಾಯಿ ಆಶೀರ್ವಾದ ತಗೊಳ್ಳಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇನ್ನು ಯಜಮಾನನ್ ಕರ್ಕೊಂಬಮ್ಮ, ದೇವತೆಗೆ ಪೂಜೆ ಮಾಡಿ. ನೀವ್ರೆ ಏನವಾ ನಿನ್ ಲೀಲೆ? ನಮ್ ದೇವತೆ ಆಶೀರ್ವಾದ ನಿಮ್ ಸಿಕ್ಬಿಡ್ತು. ಬಲಗಡೆಯಿಂದ ಅಮ್ಮ ಪ್ರಸಾದ ಕೊಟ್ಬಿಟ್ಲು. ನಿಮ್ಮನ್ನ ಯಾರಿಂದಲೂ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. 100 ವರ್ಷ ಸುಖವಾಗಿ ಬಾಳ್ತೀರಾ. ಆದಷ್ಟು ಬೇಗ ನಿಮ್ಗೆ ಸಂತಾನ ಭಾಗ್ಯನ ನಮ್ ದೇವತೆ ಕರುಣಿಸ್ತಾಳೆ. ಈಗಿರೋ ಸಿಚುವೇಶನ್ ಅಲ್ಲಿ ನಿನಗ್ ದುಡ್ಡು ಬೇಕು, ನನಗೆ ಟೆಂಪರರಿ ಹೆಂಡತಿ ಬೇಕು. ಹೆಂಡತಿ ಅಂದ್ರೆ ಲೈಫ್ ಲಾಂಗ್ ಅಲ್ಲ, ಜಸ್ಟ್ ಫಾರ್ 2 months. ಈ ಆರಡಿ ಜೊತೆ ಜೀವನ ಪೂರ್ತಿ ಇರ್ಬೇಕಾ? ಇದೇನ್ ಬರಾನೋ ಶಾಪಾನೋ? ಬೇಡಪ್ಪ ದೇವ್ರೆ, ಇವ್ರು ಹೇಳ್ದಂಗ ಏನು ಆಗದೆ ಇರ್ಲಿ. ದೇವ್ರೇ ಹುಡುಗಿ ಜೊತೆ ಲೈಫ್ ಲಾಂಗ್ ಇರಕ್ ಆಗಲ್ಲ. ನೀನ್ ಕೊಟ್ಟಿರೋ ಆಶೀರ್ವಾದನ ನೀನೇ ವಾಪಸ್ ತಗೊಂಡ್ಬಿಡು. ಇವ್ರು ಹೇಳಿದ್ದೇನಾದ್ರೂ ನಿಜ ಆಗ್ಬಿಟ್ರೆ? ಕುಮಾರ, ನನ್ ಶ್ಲೋಕದ ಪುಸ್ತಕ ಏನಾರ ನೋಡಿದ್ಯಾನ? ಇಲ್ಲ ಅಜ್ಜಿ. ಏ ಮೇಘ, ನನ್ನ ಶ್ಲೋಕದ ಪುಸ್ತಕ ಏನಾರ ನೋಡಿದ್ಯಾ? ಅಜ್ಜಿ, ಪುಸ್ತಕ ಓದೋದೇನು ಎಲ್ಲಿಟ್ಟಿದೆ ಅಂತ ನಿನಗ್ ನೆನ್ಪಿರ್ಬೇಕು. ಬಂದು ನನನ್ ಕೇಳ್ತಿದೆಯಲ್ಲ, ಯಾವಾಗ್ಲೂ ಇದೆ ಆಯ್ತು ಅಜ್ಜಿ ನಿಂದು. ರಾತ್ರಿ ಹೊತ್ತು ಓದ್ದೇ ಇದ್ರೆ ನಿದ್ದೆ ಬರಲ್ಲ. ಅದೇ ಅಲ್ಲಿಟ್ಟಿದ್ದೆ ಇಲ್ಲ ಅಂತ ಎಲ್ಲಾ ಕಡೆ ಹುಡುಕ್ತಾ ಇದ್ದೇನೆ, ಸಿಗ್ತಾ ಇಲ್ಲ. ಏ ಗೀತಾ, ನನ್ ಶ್ಲೋಕದ ಪುಸ್ತಕ ಏನಾರು ನೋಡಿದೇನೆ? ಏ ಗೀತಾ. ಇಲ್ಲ ಅಜ್ಜಿ, ನಾನ್ ನೋಡಿಲ್ಲ. ಕುಮಾರ, ಅಜ್ಜಿ, ಇವ್ರು ಏನ್ ಸರಿಯಾಗಿ ಮಾತಾಡ್ತಾನೆ ಇಲ್ಲ, ಏನೋ ಮಾಡೋದು, ಪುಸ್ತಕ ಸಿಗ್ತಾ ಇಲ್ಲ. ಆ ಪ್ರೀತಿ ಎಲ್ಲ ಹೋದ್ಲು? ಅಜ್ಜಿ, ಅವಳು ರೂಮಲ್ಲಿ ಮೊಬೈಲ್ ನೋಡ್ಕೊಂಡ್ ಕೂತಿರ್ತಾಳೆ. ಅತ್ತೇರಿಕ ಹೋಗ್. ಅದೇನಂದ್ರೆ ಅಜ್ಜಿ, ಇವ್ರಗಳ ಹತ್ರ ಎಲ್ಲ ಫಸ್ಟ್ ನಿನ್ ಮೊಬೈಲ್ ಕಿತ್ಕೋ, ಆಮೇಲೆ ಯಾಕೆ ಕೆಲ್ಸ ಆಗಲ್ಲ ಅಂತೀನಿ. ಭಾವ, ಅಂತ ಐಡಿಯಾ ಮಾತ್ರ ಅಜ್ಜಿ ಕೊಡ್ಬೇಡಿ. ಆಮೇಲೆ ನಾನ್ ಫೋನ್ ನೋಡೋಕು ಬಿಡಲ್ಲ. ನನಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಇದು ಒಂದೇ ಭಾವ, ಇಲ್ಲಾಂದ್ರೆ ಬೋರ್ ಆಗತ್ತ. ಏಯ್, ಬೋರ್ ಆದ್ರೆ ಮನೆ ಕೆಲ್ಸ ಮಾಡು. ಹಿಂಗೆ ಕಾಲ ಹರಣ ಮಾಡ್ಕೊಂಡ್ ಕುಂಡ್ರಬೇಡ. ನಾಳೆ ಮದ್ವೆ ಆದ್ರೆ ನಿನಗೆ ಸಹಾಯ ಆಗೋದು. ಅಜ್ಜಿ, ಮದ್ವೆ ಆದ್ಮೇಲೆ ಜನ್ಮ ಪೂರ್ತಿ ಮನೆ ಕೆಲ್ಸ ಮಾಡೋದಿದೆ, ಅದನ್ ಬಿಡು. ಇವಾಗ ರೀಲ್ಸ್ ತೋರ್ಸಿನ್ ಬಾ, ಒಳ್ಳೊಳ್ಳೆ ವಿಡಿಯೋಸ್ ಇರುತ್ತೆ, ಮಜಾ ಇರುತ್ತೆ. ಬಾ, ಈ ಸ್ತೋತ್ರ ಮಂತ್ರ ಎಲ್ಲ ಇದ್ರಲ್ಲೇ ಬರುತ್ತೆ. ಬಾ ಅಜ್ಜಿ. ನೀವು ಮನೆ ಕೆಲ್ಸ ಕಲೀರಿ ಅಂದ್ರೆ ಅಜ್ಜಿಗೆ ಫೋನ್ ನೋಡಕ್ ಹೇಳ್ತಾ ಇದ್ದೀರಾ? ನೋಡಿ ಅಜ್ಜಿ. ಏ ಕುಮಾರ, ಇವ್ರಿಗೆ ಎಷ್ಟ್ ಹೇಳಿದ್ರು ಅಷ್ಟೇ ಕಡೋ. ನಾಯಿ ಬಾಲ ಡೊಂಕು ಅಂತಾರಲ್ಲ ಹಂಗೆ. ನಾನು ಈ ವಯಸ್ಸಲ್ಲಿ ಮೊಬೈಲ್ ನೋಡ್ಬೇಕಂತೆ, ವಿಡಿಯೋ ನೋಡ್ಬೇಕು. ಹಂಗ್ಯಾಕ್ ಹೇಳ್ತೀಯ ಅಜ್ಜಿ? ಇವಾಗ ರೀಲ್ಸ್ ಮಾಡೋದು, ವಿಡಿಯೋಸ್ ಮಾಡೋರೆ ಚೆನ್ನಾಗ್ ದುಡಿತಿದಾರ ಗೊತ್ತಾ? ಹಾಗೆ ಸುಮ್ನೆ ಎಲ್ಲ ಹೇಳ್ಬೇಡ ನೀನು. ಅಜ್ಜಿ, ನೀನು ಸ್ತೋತ್ರ ಹೇಳಿ ಒಂದ್ ವಿಡಿಯೋ ಮಾಡಿ ಹಾಕು, ನೀನು ಸರಿಯಾಗಿ ದುಡಿಬಹುದು. ಏನಂತೀಯ? ಸರಿ ಹೋಯ್ತು. ಪಾಪ ಅಜ್ಜಿಗೆ ಈ ವಯಸ್ಸಲ್ಲಿ ಅದೆಲ್ಲ ಬೇಕಾ? ನೋಡ್ದೇನೋ ಕುಮಾರ, ಫೋನ್ ನೋಡ್ಬೇಡಿ ಅಂತ ಹೇಳಿದ್ದಕ್ಕೆ ನಮಗೇ ಪಾಠ ಹೇಳ್ಕೊಡ್ತಾರೆ. ಕುಮಾರ, ನಿನ್ನೆಂತಿ ಯಾಕೋ ಹಿಂಗ್ ಕೂತಿದ್ದಾಳೆ, ಗರ ಬಡದವ್ರಂಗೆ. ಇಷ್ಟೆಲ್ಲಾ ಮಾತಾಡ್ತಾ ಇದೀವಿ, ಅವಳು ಕಿವಿ ಕೇಳಿಸ್ತಾ ಇಲ್ವಾ? ಲೋ ಕುಮಾರ, ಇವತ್ ಅಂಗಡಿಗೆ ಹೋಗಿದ್ರಲ್ಲ, ಜಗಳ ಮಾಡ್ಕೊಂಡ್ರೆ ಹೇಗೆ? ಏ ಗೀತಾ, ಯಾಕೆ ಒಂಥರ ಇದೀಯಾ? ಅಂಗಡಿಗೆ ಹೋಗಿ ಏನಾರ ಜಗಳ ಮಾಡ್ಕೊಂಡ್ ಬಂದ್ರ ಹೇಗೆ? ಅತ್ತೆ, ಎಲ್ಲ ಕೈ ತೊಳ್ಕೊಂಡು ಊಟಕ್ಕೆ ಬನ್ನಿ. ಯಾಕೆ ಜಗಳ ಮಾಡ್ಕೊಂಡ್ರ ಅಂತ ಕೇಳ್ತಿದ್ರಲ್ಲ, ಏನಾಯ್ತತೆ? ಆ ಗೀತಾ ಸಿಟ್ಟು ಮಾಡ್ಕೊಂಡ್ ಕೂತಿದ್ದಾಳೆ, ಏನು ಅಂತ ಕೇಳೆ. ಅಂಗಡಿಲಿ ಜಗಳ ಗಿಗಳ ಆಯ್ತಾ ಅಂತ ಕೇಳು. ಇವನು ಹೇಳ್ತಾ ಇಲ್ಲ ಸರಿಯಾಗಿ. ಅಜ್ಜಿ, ನಾವಿಬ್ರೇನ್ ಜಗಳ ಆಡಿಲ್ಲ. ಅವಳು ಯಾಕೋ ಮನೆಗ್ ಬಂದಾಗಿಂದ ಹಾಗೆ ಸಪ್ಪು ಕೂತಿದ್ದಾಳೆ.
ಅಲ್ವಾ ಗೀತಾ? ನಾನು ಸ್ವಾತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅದ್ ಹೇಗ್ ಅವಳಿಗೆ ನಮ್ ಎಲ್ರಿಗೂ ಮೋಸ ಮಾಡಿ ಮದ್ವೆ ಆಗೋದಕ್ಕೆ ಮನ್ಸ್ ಬಂತು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಮೊದ್ಲು ನಮ್ ಸ್ವಾತಿ ಹೇಗಿದ್ಲಲ್ವಾ, ಅವಳ ಮನ್ಸಿನ ಮೂಲೆಲ್ಲೂ ಸ್ವಾರ್ಥ ಅನ್ನೋದೇ ಇರ್ಲಿಲ್ಲ. ಆದ್ರೆ ಅದ್ ಯಾವಾಗ ಬೆಂಗಳೂರ್ಗ್ ಹೋದ್ವೋ ಆ ವಾತಾವರಣಕ್ ತಕ್ಕಂಗೆ ಅವಳು ಬದ್ಲಾಗ್ ಹೋದ್ಲು. ಜೀವನ ಪೂರ್ತಿ ನನಗ್ ಅವಳನ್ನ ಕ್ಷಮ್ಸಕ್ ಆಗೋದಿಲ್ವೇನೋ ಅಂತ ಅನಿಸ್ತದೆ. ಗೀತಾ, ಮಾತ್ಗೂ ಏನಕ್ಕೆ ಸ್ವಾತಿಗ್ ಬೈತಾ ಇದ್ಯಾ? ಅಕಸ್ಮಾತ್ ಅವಳೇನಾದ್ರೂ ಬದ್ಲಾಗಿದ್ದಿದ್ರೆ ಇವತ್ತಿಗೆ ನಮ್ಮ ಮೇಲೆ ಇಷ್ಟೊಂದು ಪ್ರೀತಿ ಕಾಳಜಿ ಇಡ್ತಾ ಇರ್ಲಿಲ್ಲ. ಯಾರೇ ಹೇಳಿದವಳು ಬದ್ಲಾಗಿದ್ದಾಳೆ ಅಂತ? ಈ ಕ್ಷಣನು ತನ್ನ ಮನೆಯವರು ಅಂತ ಯಾವಾಗ್ಲೂ ಮಿಡಿತಾ ಇರ್ತಾಳೆ. ಅದನ್ನ ತೋರ್ಸ್ಕೊಂಡಿದ್ದಾಳೆ ಕೂಡ. ಇಷ್ಟು ಹೇಳಿದ್ರು ಯಾಕೆ ಅವಳನ್ನ ಅಷ್ಟೊಂದು ದ್ವೇಷ ಮಾಡ್ತೀಯ ನೀನು? ಪ್ರತಿ ಸಲ ಸ್ವಾತಿ ಮಾಡ್ತಿರೋದು ತಪ್ಪೇ ಅಲ್ಲ ಅನ್ನೋ ತರ ಮಾತಾಡ್ತಿದ್ರಲ್ಲ, ಯಾಕೀಗೆ? ಹಾಗ್ ನೋಡಕ್ ಹೋದ್ರೆ ನಮ್ಮ ಈ ಪರಿಸ್ಥಿತಿಗೆ ಅವಳೇ ಕಾರಣ. ಅವಳು ಮಾತ್ರ ಶ್ರೀಮಂತ್ರ ಮನೆ ಸೇರ್ಕೊಂಡ್ಲು. ಅಪ್ಪ ಇದ್ದಿದ್ರೆ ಇದೆಲ್ಲ ನೋಡಿ ಬೇಜಾರ್ ಮಾಡ್ಕೊಂಡು ಮತ್ತೆ ಪ್ರಾಣ ಬಿಡ್ತಿದ್ರೋ ಏನೋ. ಗೀತಾ, ಸ್ವಾತಿ ಬಗ್ಗೆ ಏನೇನೋ ಮಾತಾಡ್ಬೇಡ. ಪ್ರೀತಿ ಆಪರೇಷನ್ಗೆ ಅಂತ ತಂದಿದ್ ಸಾಲದ ದುಡ್ಡನ್ನ ನಾನೇ ಕಳೆದ್ಬಿಟ್ಟೆ. ಅವಳು ಹೇಗ್ ಆ ದುಡ್ಡನ್ನ ಅರೇಂಜ್ ಮಾಡಿ ಪ್ರೀತಿ ಆಪರೇಷನ್ ಆಗೋ ತರ ಮಾಡಿದ್ಲು ನನ್ಗೆ ಈಗ್ಲೂ ಗೊತ್ತಿಲ್ಲ. ಆಮೇಲೆ ಏನಾಯ್ತು ಏನು? ಸ್ವಾತಿ ವಂಶಿನ ಮದ್ವೆ ಆದ್ಲು. ಅವತ್ ಅವಳೇನಾದ್ರು ದುಡ್ಡು ಅರೇಂಜ್ ಮಾಡಿರ್ಲಿಲ್ಲ ಅಂದಿದ್ರೆ ನಾನಿವತ್ತು ದುಬೈನಲ್ಲಿ ಕೆಲ್ಸ ಮಾಡ್ಬೇಕಾಗಿತ್ತು. ಏಯ್ ತನ್ನ ಕುಡಿದು ಕುಣಿರಲ್ಲ ಎಲ್ಲ ನೀಟಾಗಿ ಕುಣಿರಲ್ಲ. ಇವತ್ತು ನಮ್ಮ ಮಾಡಿ ಮಂದಿ ಮದುವೆ ಚೆನ್ನಾಗ್ ಕುಡಿಬೇಕು, ಕಂಡ ತಿನ್ಬೇಕು, ಚೆನ್ನಾಗ್ ಕುಣಿಬೇಕು, ಮಜಾ ಮಾಡಿ. ನಮ್ಗೆ ನಮ್ಮ ಈ ಕಾಡಿ ಮಂದಿಗೆ ಇದೇ ಸ್ವರ್ಗ ಸುಖ. ನಮಗೆ ನಾನೇ ಈ ಕಾಡಿನ ರಾಜ. ರೇ ರಂಗ, ಅದೇ ಸಂಜೆ ನಮ್ ಜೊತೆ ಬಂದ್ರಲ್ಲ ನವ ಜೋಡಿ, ಆ ಪ್ಯಾಟೆ ಮಂದಿ ಅವ್ರ ನೋಗಿ ಕರ್ಕೊಂಬಲ್ಲ. ಆಯ್ತು ಬೇಗ ಬಾ. ಕುಣಿಲ್ಲ ಲೇ ಲಕ್ಷ್ಮಿ, ತುಟ್ಟಿರ ಕಾಡ್ ಕೊಡಿ ತಗೊಂಬರೇ. ಬುದ್ಧಿ, ಅವ್ರಿಗೆ ನಮ್ ಕಾಡು ಹೊಸ್ದು, ಅದಕ್ಕೆ ಚೆನ್ನಾಗ್ ಸುತ್ತಾಡಿ ಕೈ ಕಾಲು ನೋವು ಬಂದು ಮಲ್ಕೊಂಡ್ಬಿಟ್ಟವ್ರೆ. ಅಯ್ಯೋ ದೇವ್ರೆ, ಹಂಗ 2 ಗುಂಬತ್ತ ಆಮೇಲೆ ಆಯ್ತು ಬುದ್ಧಿ. ನಾನು ನಿತಿನ್, ಏನಾಯ್ತು ನಿತಿನ್? ಏನಿಲ್ಲ. ನಿಂತ್ಕೊ ನಿತಿನ್. ನನ್ ಮಗ ದೊಡ್ಡವನಾದ್ಮೇಲೆ ನನ್ ಜೊತೆ ಫ್ರೆಂಡ್ ತರ ಇರ್ಬೇಕು. ಅವನ್ ಜೀವನದಲ್ಲಿ ಏನೇ ನಡೆದ್ರು ಅದನ್ನೆಲ್ಲ ಅವನು ನನ್ನ ಹತ್ರ ಹಂಚ್ಕೋಬೇಕು ಅಂತ ಎಷ್ಟೆಲ್ಲ ಕನ್ಸ್ಕೊಂಡಿದ್ದೆ. ಆದ್ರೆ ಈಗ ಏನಾಯ್ತು ಅಂತ ಕೇಳಿದ್ರೆ ನಿನ್ ಹತ್ರ ಉತ್ತರನೇ ಇಲ್ಲ. ನೋಡಿದ್ಯಾ ಎಂತ ಸ್ಥಿತಿ ಬಂದ್ಬಿಡ್ತು? ನಿನಗ್ ಆ ರೀತಿ ಅನ್ಸಿದ್ರೆ ಸಾಕಮ್ಮ. ಅದ ನೀನ್ ಹೇಳ್ತಿದ್ಯಲ್ಲ, ನನ್ ಮಗ ನನ್ನ ಹತ್ರ ಫ್ರೆಂಡ್ ರೀತಿ ಇರ್ಬೇಕು, ಜೀವನದಲ್ಲಿ ನಡೆಯೋದ್ನೆಲ್ಲ ನನ್ನ ಹತ್ರ ಹೇಳ್ಕೋಬೇಕು ಅಂತ. ಯಾವತ್ತಾದ್ರೂ ನೀನ್ ಆ ರೀತಿ ನಡ್ಕೊಂಡಿದ್ಯಮ್ಮ ನನ್ನ ಹತ್ರ? ನನ್ಗೇನ್ ಇಷ್ಟ, ನಾನ್ ಯಾರ ಜೊತೆ ಇದ್ರೆ ಖುಷಿಯಾಗಿರ್ತೀನಿ, ನನ್ ಜೀವನ ಯಾರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಒಂದ್ಸಲನಾದ್ರೂ ಕೇಳಿದ್ಯಮ್ಮ ನೀನು? ನಿನ್ಗೆ ನಿನ್ ಪ್ರತಿಷ್ಠೆ, ನಿನ್ ಹಣ, ಅಂತಸ್ತು ಅದಷ್ಟೇ ಮುಖ್ಯ. ನಿನ್ ಪ್ರಕಾರ ನಾನಿದ್ರೆ ನನ್ ಒಳ್ಳೆ ಮಗ. ನೋಡಮ್ಮ, ನಾನ್ ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ, ನನ್ನ ಇಷ್ಟಕ್ಕೆ ನಾನು ಬಿಟ್ಬಿಡು. ಸ್ವಾತಿ ವಿಚಾರದಲ್ಲ ನಿನಗ್ ಬೇಜಾರಾಗಿರೋದು ಅವಳ ವಿಚಾರದಲ್ಲೇ ತಾನೆ? ಸ್ವಾತಿನ ನೀನು ತುಂಬಾ ಇಷ್ಟಪಡ್ತಿದ್ದೆ, ಆದ್ರೆ ಜೀವನದಲ್ಲಿ ಇಷ್ಟಪಟ್ಟಿದ್ದೆಲ್ಲ ಸಿಗಲ್ಲ ಅನ್ನೋದೇ ಸತ್ಯ. ಆ ಸತ್ಯನ ನೀನ್ ಇನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಲ್ವಾ? ಅಮ್ಮ, ಕೆಲವೊಂದು ಬುದ್ಧಿಗೆ ಅರ್ಥ ಆಗುತ್ತೆ, ಆದ್ರೆ ಮನ್ಸಿನ ಭಾವನೆಗಳಿಗೆ ಅರ್ಥ ಆಗಲ್ಲ ಅಲ್ವಾ ಅಮ್ಮ? ನೋಡು ನಿತಿನ್, ಸ್ವಾತಿಗೆ ಈಗ ಮದ್ವೆ ಆಗಿದೆ. ಅವಳ್ದು ಬೇರೆ ಪ್ರಪಂಚ. ನೀನಿನ್ನು ಅವಳ ಗುಂಗಲ್ಲೇ ಇದ್ರೆ ಅದು ತಪ್ಪಾಗತ್ತೆ. ಅವಳು ಈಗ ಬೇರೆಯವ್ರೆ ಅಂದ್ರೆ ನಿನ್ನ ಪಾಲಿಗೆ ಅವಳು ಪರಸ್ತ್ರೀ. ಅವಳ ಬಗ್ಗೆ ಯೋಚನೆ ಮಾಡೋದು ನಿನಗೂ ತೊಂದ್ರೆ, ಅವಳಿಗೂ ತೊಂದ್ರೆ. ಅದಕ್ಕೇನ್ ಮಾಡ್ಬೇಕು ಅಂತ ಈಗ? ಅವಳನ್ನ ಮರ್ತ್ಬಿಡು. ಸಿಗದೆ ಇರೋದನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳೋದು ಸ್ಟುಪಿಡಿಟಿ. ನಿನ್ ಲೈಫಲ್ಲಿ ಸ್ವಾತಿ ಅನ್ನೋ ಚಾಪ್ಟರು ಈಗಾಗ್ಲೇ ಮುಗ್ದೋಗಿದೆ. ಅದನ್ನ ನೀನು ಎಷ್ಟು ಬೇಗ ಅರ್ಥ ಮಾಡ್ಕೊಂತೀಯೋ ನಿನಗಷ್ಟೇ ಒಳ್ಳೇದು. ಅಮ್ಮ, ಚಿಕ್ಕ ಮಕ್ಳು ಪೆನ್ಸಿಲ್ ಅಲ್ಲಿ ಏನೋ ಬರ್ದು ಇಷ್ಟ ಆಗ್ಲಿಲ್ಲ ಅಂದ ತಕ್ಷಣ ಎರೇಸ್ ಮಾಡ್ತಾರಲ್ಲ, ಹಾಗನ್ಕೊಂಡಿದ್ಯಮ್ಮ ಇದನ್ನ? ಕೆಲವೊಂದು ನೆನಪುಗಳನ್ನ ಅಷ್ಟು ಈಸಿಯಾಗಿ ಎರೇಸ್ ಮಾಡಕ್ಕೂ ಆಗಲ್ಲ, ಬೇಡ ಅಂದ ತಕ್ಷಣ ಮನ್ಸಿಂದ ತೆಗ್ದು ಹಾಕೋದಕ್ಕೂ ಆಗಲ್ಲ. ನೋಡು, ಒಂದೇ ಸಲ ಮರೆಯೋದಕ್ ಆಗಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ಅಟ್ಲೀಸ್ಟ್ ಟ್ರೈ ಆದ್ರೂ ಮಾಡ್ಬೇಕಲ್ವಾ ನಿತಿನ್? ಯಾರಿಗ್ ಯಾರು ಅಂತ ಆ ದೇವ್ರಿಗಾಗ್ಲೇ ಬರ್ದಿದ್ದಾನೆ. ಅವನ್ ಇಚ್ಛೆ ಮೀರಿ ನಾವ್ ಯಾರು ಏನು ಮಾಡಕ್ಕಾಗ. ಆಯ್ತು, ಟ್ರೈ ಮಾಡ್ತೀನಿ. ಟ್ರೈ ಮಾಡ್ತೀನಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ ನಿತಿನ್. ಸ್ವಾತಿಯಿಂದ ನೀನು ಎಲ್ಲಾ ವಿಷಯದಲ್ಲೂ ದೂರ ಇರಬೇಕು. ಅವಳಗ್ ಮದ್ವೆ ಆದ್ಮೇಲೆ ಅಟ್ಲೀಸ್ಟ್ ನೀನ್ ಅವಳ ತಂಟೆಗೆ ಹೋಗೋದಿಲ್ಲ ಅಂತ ಅನ್ಕೊಂಡಿದ್ದೆ. ಅವಳಗ್ ಕಷ್ಟ ಅಂದ ತಕ್ಷಣ ಅವಳಗ್ ಹೆಲ್ಪ್ ಮಾಡೋದಕ್ಕೆ ಓಡ್ ಹೊಟ್ಟೋಗ್ತೀಯ. ಒಟ್ನಲ್ಲಿ ಏನೋ ಒಂದ್ ರೀಸನ್ ಇಟ್ಕೊಂಡು ಮತ್ತೆ ಮತ್ತೆ ನೀನ್ ಅವಳಗ್ ಹತ್ರ ಆಗ್ತಾನೆ ಇರ್ತೀಯ. ಇದೆಲ್ಲ ತಪ್ಪಲ್ವಾ? ವಂಶಿ ಗಂಡನಾಗಿ ಸ್ವಾತಿಗೆ ಏನೇನೆಲ್ಲ ಮಾಡ್ಬೇಕೋ ಅದನ್ನೆಲ್ಲ ಅವ್ನ್ ನೋಡ್ಕೋತಾನೆ. ಅವಳ ಜವಾಬ್ದಾರಿ ಇನ್ನು ವಂಶಿದು. ನೀನ್ ಮಧ್ಯದಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಹೀಗೆ ಆಗ್ತಿದ್ರೆ ನಿನ್ನ ಕತೆ ಏನೋ? ನಿನಗೆ ನಿಂದೆ ಆದಂತ ಒಂದು ಐಡೆಂಟಿಟಿ ಇದೆ, ಅದನ್ನ ಕಳ್ಕೋಬೇಡ ಕಣೋ. ಬೇಡ ಅನ್ನೋರ್ ಹಿಂದೆ ಮತ್ತೆ ಮತ್ತೆ ಹೋಗಿ ಯಾಕೆ ನಿನ್ ವ್ಯಾಲ್ಯೂನ ನೀನೇ ಕಡಿಮೆ ಮಾಡ್ಕೊಳ್ತಿದ್ಯಾ? ಅದನ್ನ ನನ್ನಿಂದ ಸಹಿಸಕ್ ಆಗ್ತಿಲ್ಲ ನಿತಿನ್. ನಾನ್ ಮರೆಯೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದೀನಿ ತಾನೆ. ಅಷ್ಟಕ್ಕೂ ಸ್ವಾತಿ ನನ್ ಸುತ್ತಮುತ್ತನೇ ಓಡಾಡ್ತಾ ಇರ್ತಾರೆ. ಯಾವಾಗ ನೋಡಿದ್ರು ನನ್ ಕಣ್ಣಿಗೆ ಕಾಣಿಸ್ತಾ ಇರ್ತಾರೆ. ಅಷ್ಟು ಬೇಗ ಎಲ್ಲಂದ್ರೂ ಮರೆಯೋದಕ್ಕೆ ಹೇಗಮ್ಮ ಸಾಧ್ಯ? ಅಷ್ಟು ಸುಲಭವಾಗಿ ಎಲ್ಲದನ್ನು ಮರೆಯೋ ಹಾಗಿದ್ರೆ ಮೋಸ್ಟ್ಲಿ ಜಗತ್ತೇ ಹೀಗಿರ್ತಿರ್ಲಿಲ್ವೇನೋ. ಮನುಷ್ಯನ ನಡುವೆ ಮನಸ್ತಾಪ ಇರ್ತಿರ್ಲಿಲ್ಲ, ಯುದ್ಧಗಳೇ ಆಗ್ತಿರ್ಲಿಲ್ಲ. ಅಂದ್ರೆ ಏನೇನ್ ಮಾತಿನ ಅರ್ಥ? ಅವಳನ್ನ ಇಷ್ಟು ಬೇಗ ಮರೆಯೋದಕ್ ಆಗಲ್ಲ ಅಂತನಾ? ಹೌದು, ಯಾಕಂದ್ರೆ ಅವ್ರು ನನ್ನ ಮೊದಲನೇ ಪ್ರೀತಿ. ನಾನು ಅವ್ರನ್ನ ಮನ್ಸಾರೆ ಇಷ್ಟಪಟ್ಟಿದ್ದೆ. ನೀನ್ ಹೇಳ್ದಷ್ಟು ಸುಲಭವಾಗಿ ನನ್ ಮನ್ಸಿಂದ ಅವ್ರನ್ನ ದೂರ ಮಾಡೋದಕ್ ಆಗಲ್ಲ. ಅಂದ್ರೆ ನೀನ್ ಇನ್ನೂ ಅವಳು ಇಷ್ಟಪಡ್ತಿದ್ಯಾ? ನನ್ಗಿನ್ನು ಸ್ವಾತಿ ಅವ್ರ ಮೇಲೆ ತುಂಬಾ ಪ್ರೀತಿ ಇದೆ. ಗೀತಾ, ನಾನು ನೀನು ಬೇರೆ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ವಾತಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳು ಗೊತ್ತಾ? ಆದ್ರೆ ಇವತ್ತಿನವರೆಗೂ
ನೀನ್ ಅವಳಿಗೆ ಎಷ್ಟೇ ಬೈದ್ರು ಆ ವಿಷಯನ ಅವಳು ಎಲ್ಲೂ ಯಾರಿಗೂ ಹೇಳಿಲ್ಲ. ಇದೆಲ್ಲ ಸ್ವಾರ್ಥನ. ನಿನ್ ಮೇಲೆ ಪ್ರೀತಿ ಇರ್ಲಿಲ್ಲ ಅಂದಿದ್ರೆ ಅವಳು ಇಷ್ಟೊಂದ್ ಸಹಿಸ್ಕೊಂಡು ಏನಕ್ಕೆ ಸುಮ್ನಿರ್ತಿದ್ಲು? ಈಗ ಹೇಳು, ಇದೆಲ್ಲ ಸ್ವಾರ್ಥನ ಗೀತಾ? ನಿನ್ನ ಕೈ ಮುಗಿತೀನಿ, ದಯವಿಟ್ಟು ಸ್ವಾತಿಗ್ ಭಯದನ್ನ ನಿಲ್ಸು. ಕೈಲಾತಿನ ಕೇಳಿಸ್ಕೊಂಡು ಸುಮ್ನೆ ಇರೋದಕ್ಕಾಗಲ್ಲ, ಹಿಂಸೆ ಆಗತ್ತೆ ಗೀತಾ. ಮಾವ ಏನ್ ಹೇಳ್ತಾ ಇದ್ದೀರಾ? ನೀವು ದುಡ್ಡು ಕಳ್ಕೊಂಡ್ರ ಎಲ್ಲ ಆಗಿದ್ರು ನೀವೀಗ ನನಗೊಂದ್ ಮಾತ್ ಹೇಳ್ಬೇಕು ಅಂತ ಅನಿಸ್ಲಿಲ್ವಾ? ನಿಮ್ಮನ್ನ ಒಳ್ಳೆಯವ್ರು ಅಂತ ಅನ್ಕೊಂಡಿದ್ದು ನನ್ ತಪ್ಪು, ಎಲ್ಲ ಸುಳ್ಳಾಯ್ತು. ಗೀತಾ, ಅದು ಹಾಗಲ್ಲ ಗೀತಾ. ಅಲ್ಲೇ ನಿಂತ್ಕೊಳ್ಳಿ ಮಾವ. ಕುಮಾರ, ನೀನ್ ಈ ತರ ಮಾಡ್ತೀಯ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ ಕಣೋ. ಈ ನಮ್ಗೆಲ್ಲರಿಗೂ ಒಳ್ಳೇದೇ ಮಾಡಿದ್ಯಾ ಅನ್ಕೊಂಡಿದ್ವಲ್ಲೋ, ಆದ್ರೆ ನೀನು ಇಷ್ಟು ದಿವ್ಸ ಸ್ವಾತಿ ಕೆಟ್ಟವಳು ಅಂತ ದೂರ ಇಟ್ರಿ. ಇಷ್ಟೆಲ್ಲ ಗೊತ್ತಿದ್ದು ನೀನ್ ಸುಮ್ನೆ ಇದೆಯಲ್ಲೋ, ಯಾಕೋ ಹಿಂಗ್ ಮಾಡ್ದೆ? ಎಲ್ರು ಒಂದ್ಸಲ ನನ್ ಮಾತ್ ಕೇಳ್ತೀರಾ? ನಾನಿದ್ ಯಾವ್ದನ್ನು ಬೇಕು ಅಂತ ಮಾಡಿಲ್ಲ. ಮಾತಾಡ್ಬೇಡಿ. ಮೋಸ ಮಾಡೋರ್ಗೆ ನನ್ ಜೀವನದಲ್ಲಿ ಜಾಗ ಇಲ್ಲ. ಇನ್ ಮುಂದೆ ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಈ ಕ್ಷಣನೇ ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೇನೆ. ಗೀತಾ 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 ಎಲ್ರಿಗೂ ನಮಸ್ಕಾರ. ನೀವೆಲ್ರೂ ನನ್ನ ಈ ದೇವಸ್ಥಾನದ ಧರ್ಮಾಧಿಕಾರಿಯಾಗಿ ಆಯ್ಕೆ ಮಾಡಿದ್ದೀರಾ. ನೀವೆಲ್ರೂ ನನ್ ಮೇಲೆ ಇಟ್ಟಿರೋ ನಂಬಿಕೆಗೆ ತುಂಬಾ ಥ್ಯಾಂಕ್ಸ್. ನಾನು ನನ್ನ ಧರ್ಮಾಧಿಕಾರಿ ಸ್ಥಾನನ ಪಶುಪತಿ ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಿ.